ಯೂಟ್ಯೂಬರ್ ಸಮೀರ್ಗೆ ಬಿಗ್ ಶಾಕ್ ಎದುರಾಗಿದೆ. ಯೂಟ್ಯೂಬರ್ ಸಮೀರ್ನ ವಿರುದ್ಧ ಇಡಿಗೆ ಈಗ ದೂರನ್ನ ನೀಡಲಾಗಿದೆ. ಹಿಂದೂ ಮುಖಂಡ ತೇಜಸ್ ಗೌಡ ಈಗ ದೂರನ್ನ ಕೊಟ್ಟಿರುವಂತದ್ದು ಸಮೀರ್ ವಿರುದ್ಧ. ಹಿಂದೂ ಧಾರ್ಮಿಕ ನಂಬಿಕೆಗೆ ಹಾನಿ ಮಾಡ್ತಾ ಇದ್ದಾನೆ ಈ ಸಮೀರ್. ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಈ ಸಮೀರ್. ಸಮೀರ್ಗೆ ಹೊರ ದೇಶದಿಂದ ಹಣ ಬರ್ತಾ ಇದೆ ಅಂತ ಹೇಳಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಇಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತೇಜಸ್ ಗೌಡ. ಎಐ ಮೂಲಕ ವಿಡಿಯೋ ಪ್ರಸಾರ ಮಾಡಿದ್ದ ಈ ಸಮೀರ್ ವಿಡಿಯೋದಿಂದ ಭಾರಿ ಸಂಚಲನ ಸೃಷ್ಟಿಯಾಗಿತ್ತು. ಈಗ ಈ ರೀತಿ ಮಾಡ್ತಾ ಇರೋದಕ್ಕೆ ಕಾರಣ ಬೇರೆ ಇದೆ. ಇವರು ಷಡ್ಯಂತ್ರ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇವರು ಮಾಡ್ತಾ ಇರೋ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಇಡಿ ತನಿಖೆ ಮಾಡಬೇಕು ಈ ಬಗ್ಗೆ, ಆಗ ಸತ್ಯಾಸತ್ಯತೆ ಹೊರಬರುತ್ತೆ. ಇವರು ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ತೇಜಸ್ ಗೌಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಡಿಗೆ. ಕಾರಣ ಇವರಿಗೆ ಫಾರಿನ್ ಫಂಡಿಂಗ್ ಆಗ್ತಾ ಇದೆ, ವಿದೇಶದಿಂದ ಇವರಿಗೆ ಹಣ ಹರಿದು ಬರ್ತಾ ಇದೆ. ಈ ರೀತಿ ಅಪಪ್ರಚಾರ, ಕುತಂತ್ರ, ಷಡ್ಯಂತ್ರ ಈ ರೀತಿ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ವಿದೇಶದಿಂದ ಇವರಿಗೆ ಹಣ ಬರ್ತಾ ಇದೆ. ಹೀಗಾಗಿ ಇದರ ತನಿಖೆ ಆಗಬೇಕು ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ತೇಜಸ್ ಗೌಡ. ಹಿಂದೂ ಸಂಘಟನೆಯ ಮುಖಂಡ ಆಗಿರುವಂತಹ ತೇಜಸ್ ಗೌಡ ಈಗ ಸಮೀರ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಇಡಿಗೆ. ಇದೇ ತೇಜಸ್ ಗೌಡ ತಾವು ಗಮನಿಸ್ತಾ ಇದ್ದೀರಲ್ಲ, ತೇಜಸ್ ಗೌಡ ಈಗ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಸಮೀರ್ ವಿರುದ್ಧ ಇಡಿಗೆ. ಕಾರಣ ಇಷ್ಟೇ, ಈ ಸಮೀರ್ಗೆ ಮತ್ತು ಇವರ ಗುಂಪೇನಿದೆ ಇವರಿಗೆಲ್ಲರಿಗೂ ವಿದೇಶದಿಂದ ದುಡ್ಡು ಬರ್ತಾ ಇದೆ ಈ ರೀತಿ ಅಪಪ್ರಚಾರ ಮಾಡಿ ಅಂತ ಹೇಳಿ. ಅವರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡ್ತಾ ಇರೋದು ಫಾರಿನ್ ಫಂಡ್. ಹೀಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು, ಆಗ ಸತ್ಯಾಸತ್ಯತೆ ಆಚೆ ಬರುತ್ತೆ ಅಂತ ಇಡಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ತೇಜಸ್ ಗೌಡ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ತೇಜಸ್ ಗೌಡ ಕೊಟ್ಟಿರುವ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಮುಖ್ಯ ವಿಚಾರಗಳಿದೆ? ಇಡಿಗೆ ಅವರು ಏನೆಲ್ಲ ಮನವಿಯನ್ನ ಮಾಡಿಕೊಂಡಿದ್ದಾರೆ? ಶ್ರೀಪಾದ್ ಪಟೇಲ್, ಈ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಮುಸ್ಲಿಂ ಯೂಟ್ಯೂಬರ್ ಸಮೀರ್ ಸಹ ಮಾಡ್ತಿದ್ದಾರೆ. ಹೀಗಾಗಿ ಇವರಿಗೆಲ್ಲ ಫಂಡ್ ಬೇರೆ ಕಂಟ್ರಿಯಿಂದ ಬರ್ತದೆ. ಇದಕ್ಕೊಂದು ಗ್ಯಾಂಗ್ ಇದೆ. ಆ ಗ್ಯಾಂಗ್ ಮುಖಾಂತರ ಹಣ ಸಹ ಬರ್ತದೆ. ಹೀಗಾಗಿ ಇಡಿ ಮತ್ತು ಎನ್ಐಎ ಮುಖಾಂತರ ತನಿಖೆ ಮಾಡ್ಬೇಕಂತ ಕಡೆ ಒತ್ತಾಯ ಸಹ ಮಾಡಿದ್ದಾರೆ. ದೂರಿನಲ್ಲಿ ಸಹ ಒಂದ್ ಕಡೆ ಉಲ್ಲೇಖ ಆಗಿದೆ. ಒಂದ್ ಕಡೆ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಭಕ್ತರು ಹೋಗುವ, ಅಂದ್ರೆ ಜಾಸ್ತಿ ಭಕ್ತರು ಹೋಗುವ ದೇವಸ್ಥಾನಗಳನ್ನ ಇವರ ಟಾರ್ಗೆಟ್ ಆಗಿದೆ. ಹೀಗಾಗಿ ಇವರಿಗೆ ಫಂಡಿಂಗ್ ಬರುತ್ತೆ. ಆ ಫಂಡಿಂಗ್ ಅನ್ನ ಮೂಲವನ್ನ ಪತ್ತೆ ಹಚ್ಚಬೇಕು, ಇದ್ರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಂತ ದೂರಿನಲ್ಲಿ ಉಲ್ಲೇಖವಾಗಿದೆ. ಮತ್ತೊಂದು ಕಡೆ ತೇಜಸ್ ಗೌಡ ರಿಪಬ್ಲಿಕ್ ಸ್ಪಷ್ಟಪಡಿಸಿದ್ದಾರೆ, ಇವರು ದರ್ಗಾ ಬಗ್ಗೆ ಮಾತಾಡಲ್ಲ, ಮಸೀದಿ ಬಗ್ಗೆ ಮಾತಾಡಲ್ಲ. ಅಲ್ಲೇನಾದ್ರೂ ಘಟನೆ ಆಯ್ತಂದ್ರೆ ಹಿಂದೂ ಧಾರ್ಮಿಕ ಟೆಂಪಲ್ಗಳ ಬಗ್ಗೆ ಯಾಕೆ ಮಾತಾಡಬೇಕು ಎಂಬುದು ಒಂದ್ ಕಡೆ ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ಇಡಿ ಅಧಿಕಾರಿಗಳಿಗೆ ದೂರು ನೀಡಿದ್ದೇನೆ. ಇಡಿ ಅಧಿಕಾರಿಗಳು ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ನೀವು ದೂರು ಕೊಟ್ಟಿದ್ದೀರಾ, ನಾವು ಎಲ್ಲಾ ರೀತಿಯ ಪರಿಶೀಲನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅಂತ ಒಂದ್ ಕಡೆ ರಿಪಬ್ಲಿಕ್ ತೇಜಸ್ ಗೌಡ ಸ್ಪಷ್ಟನೆ ಪಡಿಸಿದ್ದಾರೆ. ಶ್ರೀಪಾದ್ ಪಟೇಲ್, ಓಕೆ, ಅವರು ಮುಖ್ಯವಾಗಿ ಈಗ ಫಾರಿನ್ ಫಂಡ್ ಬಗ್ಗೆ ಏನಾದರೂ ಕರಾರುವಕ್ಕಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದಾರಾ? ಇವರಿಗೆ ಫಾರಿನ್ ಫಂಡ್ ಬರ್ತಾ ಇದೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈ ವಿಚಾರಗಳನ್ನ ಅವ್ರು ಹೇಗೆ ಪ್ರಸ್ತಾಪ ಮಾಡಿದ್ದಾರೆ ಇಡಿಗೆ? ಶ್ರೀಪಾದ್ ಪಟೇಲ್, ಈ ಎಲ್ಲಾ ಬೆಳವಣಿಗೆ ನೋಡಿದ್ರೆ, ಯಾಕಂದ್ರೆ ಕೆಲವು ಎಡಪಂಥಿಗಳು ಮತ್ತು ಕೆಲವು ಸಹಚರರಿಗೆ ಕೆಲವು ವ್ಯಕ್ತಿಗಳಿಂದ ಫಾರಿನ್ ಫಂಡ್ ಬರ್ತಾ ಇದೆ. ಅವರಿಗೆ ಇವರು ಅಮೌಂಟ್ ಕೊಡ್ತಿದ್ರೆ. ಹೀಗಾಗಿ ಯೂಟ್ಯೂಬ್ ಅಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರೆ ಎಂಬ ಕಡೆ ಅವರ ಆರೋಪವಾಗಿದೆ, ದೂರಿನಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಈ ಒಂದು ವಿಚಾರವನ್ನ ಕುಲಂಕುಷವಾಗಿ ಎನ್ಐಎ ಮತ್ತು ಇಡಿ ಇಬ್ಬರೂ ನೀವು ತನಿಖೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಫಾರಿನ್ ಫಂಡ್ ಇದೆ, ಬೇರೆ ಬೇರೆ ಕಂಟ್ರಿಗಳಿಂದ ಫಂಡ್ ಬರುತ್ತೆ. ಎಲ್ಲಿ ಧಾರ್ಮಿಕ ಕ್ಷೇತ್ರಗಳಿದಾವೆ ಅದೆಲ್ಲ ಟಾರ್ಗೆಟ್ ಮಾಡ್ತಿದ್ರೆ, ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರೆ, ಟಾರ್ಗೆಟ್ ಮಾಡ್ತಿದ್ರೆ. ಒಬ್ಬ ಮುಸ್ಲಿಂ ಯೂಟ್ಯೂಬರ್ ಸಹ ಒಂದ್ ಕಡೆ ಎಐ ಮುಖಾಂತರ ಒಂದ್ ಕಡೆ ದಾರಿ ತಪ್ಪಿಸ್ತಾ ಇದ್ದಾರೆ. ಹೀಗಾಗಿ ಹಿಂದೂಗಳಿಗೆ ಇದು ಧಕ್ಕೆ ಆಗಿದೆ. ಹೀಗಾಗಿ ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗಬೇಕು. ಎಲ್ಲಿಂದ ಫಂಡ್ ಬರುತ್ತೆ, ಯಾರಿಗೆಲ್ಲ ಫಂಡ್ ಬರುತ್ತೆ, ಎಲ್ಲವನ್ನು ತನಿಖೆ ಮಾಡಿ ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಅಂತವ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಂತ ಕಡೆ ಒತ್ತಾಯ ಮಾಡಿದ್ದಾರೆ. ಶ್ರೀಪಾದ್ ಪಟೇಲ್, ಓಕೆ, ಈಗ ನೆಕ್ಸ್ಟ್ ಏನು? ಇಡಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರು, ಇಡಿ ಕಂಪ್ಲೇಂಟ್ ತಗೊಂಡ್ರು. ಇಡಿ ಎಂಟ್ರಿ ಆಗುತ್ತಾ ವಿಚಾರದಲ್ಲಿ? ಈ ಬಗ್ಗೆ ಏನಾದರೂ ಭರವಸೆ ಸಿಕ್ಕಿದೆಯಂತ ಇಡಿ ಕಡೆಯಿಂದ ತೇಜಸ್ ಗೌಡಗೆ? ಶ್ರೀಪಾದ್ ಪಟೇಲ್, ಇಡಿಗೆ ಒಂದ್ ಕಡೆ ದೂರು ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳು ಸಹ ಒಂದ್ ಕಡೆ ಉತ್ತಮ ರೀತಿಯಲ್ಲಿ ಸ್ಪಂದನ ಮಾಡಿದ್ದಾರೆ ಅಂತ ಒಂದ್ ಕಡೆ ರಿಪಬ್ಲಿಕ್ ತೇಜಸ್ ಕೂಡ ಸ್ಪಷ್ಟ ಹೇಳಿದ್ದಾರೆ. ಯಾಕಂದ್ರೆ ದೂರಿನಲ್ಲಿ ಒಂದ್ ಕಡೆ ಉಲ್ಲೇಖ ಆಗಿದೆ, ಫಾರಿನ್ ಫಂಡ್ ಇವರಿಗೆ ಬರುತ್ತೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಆ ಒಂದು ಉದ್ದೇಶದಿಂದ ಇಡಿ ಇದಕ್ಕೆ ಎಂಟ್ರಿ ಆಗಬಹುದು ಒಂದ್ ಕಡೆ ಹೇಳಲಾಗ್ತಿದೆ. ಶ್ರೀಪಾದ್ ಪಟೇಲ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ.
ಸಮೀರ್ ವಿರುದ್ಧ ಇಡಿಗೆ ದೂರನ್ನ ಕೊಟ್ಟಿರುವಂತದ್ದು ತೇಜಸ್ ಗೌಡ. ಈ ಸಂದರ್ಭದಲ್ಲಿ ಇಡಿ ಸ್ಪಂದನೆ ನೀಡಿದೆ, ಈ ಬಗ್ಗೆ ನಾವು ಗಮನಿಸ್ತೀವಿ ಅಂತ ಹೇಳಿದೆ ಅನ್ನುವಂಥದ್ದು. ಜೊತೆಗೆ ಹಲವು ವಿಚಾರಗಳನ್ನ ಇಟ್ಕೊಂಡು ತೇಜಸ್ ಗೌಡ ದೂರನ್ನ ಕೊಟ್ಟಿರೋದು. ನಮಗೆ ಗ್ಯಾರಂಟಿ ಇದೆ ಇವರಿಗೆ. ಯೂಟ್ಯೂಬರ್ ಸಮೀರ್ಗೆ ಬಿಗ್ ಶಾಕ್ ಎದುರಾಗಿದೆ. ಯೂಟ್ಯೂಬರ್ ಸಮೀರ್ನ ವಿರುದ್ಧ ಇಡಿಗೆ ಈಗ ದೂರನ್ನ ನೀಡಲಾಗಿದೆ. ಹಿಂದೂ ಮುಖಂಡ ತೇಜಸ್ ಗೌಡ ಈಗ ದೂರನ್ನ ಕೊಟ್ಟಿರುವಂತದ್ದು ಸಮೀರ್ ವಿರುದ್ಧ. ಹಿಂದೂ ಧಾರ್ಮಿಕ ನಂಬಿಕೆಗೆ ಹಾನಿ ಮಾಡ್ತಾ ಇದ್ದಾನೆ ಈ ಸಮೀರ್. ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಈ ಸಮೀರ್. ಸಮೀರ್ಗೆ ಹೊರ ದೇಶದಿಂದ ಹಣ ಬರ್ತಾ ಇದೆ ಅಂತ ಹೇಳಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಇಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತೇಜಸ್ ಗೌಡ. ಎಐ ಮೂಲಕ ವಿಡಿಯೋ ಪ್ರಸಾರ ಮಾಡಿದ್ದ ಈ ಸಮೀರ್ ವಿಡಿಯೋದಿಂದ ಭಾರಿ ಸಂಚಲನ ಸೃಷ್ಟಿಯಾಗಿತ್ತು. ಈಗ ಈ ರೀತಿ ಮಾಡ್ತಾ ಇರೋದಕ್ಕೆ ಕಾರಣ ಬೇರೆ ಇದೆ. ಇವರು ಷಡ್ಯಂತ್ರ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇವರು ಮಾಡ್ತಾ ಇರೋ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಇಡಿ ತನಿಖೆ ಮಾಡಬೇಕು ಈ ಬಗ್ಗೆ, ಆಗ ಸತ್ಯಾಸತ್ಯತೆ ಹೊರಬರುತ್ತೆ. ಇವರು ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ತೇಜಸ್ ಗೌಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಡಿಗೆ. ಕಾರಣ ಇವರಿಗೆ ಫಾರಿನ್ ಫಂಡಿಂಗ್ ಆಗ್ತಾ ಇದೆ, ವಿದೇಶದಿಂದ ಇವರಿಗೆ ಹಣ ಹರಿದು ಬರ್ತಾ ಇದೆ. ಈ ರೀತಿ ಅಪಪ್ರಚಾರ, ಕುತಂತ್ರ, ಷಡ್ಯಂತ್ರ ಈ ರೀತಿ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ವಿದೇಶದಿಂದ ಇವರಿಗೆ ಹಣ ಬರ್ತಾ ಇದೆ. ಹೀಗಾಗಿ ಇದರ ತನಿಖೆ ಆಗಬೇಕು ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ತೇಜಸ್ ಗೌಡ. ಹಿಂದೂ ಸಂಘಟನೆಯ ಮುಖಂಡ ಆಗಿರುವಂತಹ ತೇಜಸ್ ಗೌಡ ಈಗ ಸಮೀರ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಇಡಿಗೆ. ಇದೇ ತೇಜಸ್ ಗೌಡ ತಾವು ಗಮನಿಸ್ತಾ ಇದ್ದೀರಲ್ಲ, ತೇಜಸ್ ಗೌಡ ಈಗ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಸಮೀರ್ ವಿರುದ್ಧ ಇಡಿಗೆ. ಕಾರಣ ಇಷ್ಟೇ, ಈ ಸಮೀರ್ಗೆ ಮತ್ತು ಇವರ ಗುಂಪೇನಿದೆ ಇವರಿಗೆಲ್ಲರಿಗೂ ವಿದೇಶದಿಂದ ದುಡ್ಡು ಬರ್ತಾ ಇದೆ ಈ ರೀತಿ ಅಪಪ್ರಚಾರ ಮಾಡಿ ಅಂತ ಹೇಳಿ. ಅವರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡ್ತಾ ಇರೋದು ಫಾರಿನ್ ಫಂಡ್. ಹೀಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು, ಆಗ ಸತ್ಯಾಸತ್ಯತೆ ಆಚೆ ಬರುತ್ತೆ ಅಂತ ಇಡಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ತೇಜಸ್ ಗೌಡ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ತೇಜಸ್ ಗೌಡ ಕೊಟ್ಟಿರುವ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಮುಖ್ಯ ವಿಚಾರಗಳಿದೆ? ಇಡಿಗೆ ಅವರು ಏನೆಲ್ಲ ಮನವಿಯನ್ನ ಮಾಡಿಕೊಂಡಿದ್ದಾರೆ? ಶ್ರೀಪಾದ್ ಪಟೇಲ್, ಈ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಿದ್ರೆ, ಮತ್ತೊಂದ್ ಕಡೆ ಮುಸ್ಲಿಂ ಯೂಟ್ಯೂಬರ್ ಸಮೀರ್ ಸಹ ಮಾಡ್ತಿದ್ದಾರೆ. ಹೀಗಾಗಿ ಇವರಿಗೆಲ್ಲ ಫಂಡ್ ಬೇರೆ ಕಂಟ್ರಿಯಿಂದ ಬರ್ತದೆ. ಇದಕ್ಕೊಂದು ಗ್ಯಾಂಗ್ ಇದೆ, ಆ ಗ್ಯಾಂಗ್ ಮುಖಾಂತರ ಹಣ ಸಹ ಬರ್ತದೆ. ಹೀಗಾಗಿ ಇಡಿ ಮತ್ತು ಎನ್ಐಎ ಮುಖಾಂತರ ತನಿಖೆ ಮಾಡ್ಬೇಕಂತ ಕೂಡ ಒತ್ತಾಯ ಸಹ ಮಾಡಿದ್ದಾರೆ. ದೂರಿನಲ್ಲಿ ಸಹ ಒಂದ್ ಕಡೆ ಉಲ್ಲೇಖ ಆಗಿದೆ. ಒಂದ್ ಕಡೆ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಭಕ್ತರು ಹೋಗುವ, ಅಂದ್ರೆ ಜಾಸ್ತಿ ಭಕ್ತರು ಹೋಗುವ ದೇವಸ್ಥಾನಗಳನ್ನ ಇವರ ಟಾರ್ಗೆಟ್ ಆಗಿದೆ. ಹೀಗಾಗಿ ಇವರಿಗೆ ಫಂಡಿಂಗ್ ಬರುತ್ತೆ, ಆ ಫಂಡಿಂಗ್ ಅನ್ನ ಮೂಲವನ್ನ ಪತ್ತೆ ಹಚ್ಚಬೇಕು, ಇದ್ರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಂತ ದೂರಿನಲ್ಲಿ ಉಲ್ಲೇಖವಾಗಿದೆ. ಮೊದಲ ಕಡೆ ತೇಜಸ್ ಗೌಡ ರಿಪಬ್ಲಿಕ್ ಸ್ಪಷ್ಟಪಡಿಸಿದ್ದಾರೆ, ಇವರು ದರ್ಗಾ ಬಗ್ಗೆ ಮಾತಾಡಲ್ಲ, ಮಸೀದಿ ಬಗ್ಗೆ ಮಾತಾಡಲ್ಲ. ಅಲ್ಲೇನಾದ್ರೂ ಘಟನೆ ಆಯ್ತಂದ್ರೆ ಹಿಂದೂ ಧಾರ್ಮಿಕ ಟೆಂಪಲ್ಗಳ ಬಗ್ಗೆ ಯಾಕೆ ಮಾತಾಡಬೇಕು ಎಂಬುದು ಒಂದ್ ಕಡೆ ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ಇಡಿ ಅಧಿಕಾರಿಗಳಿಗೆ ದೂರು ನೀಡಿದ್ದೇನೆ. ಇಡಿ ಅಧಿಕಾರಿಗಳು ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ನೀವು ದೂರು ಕೊಟ್ಟಿದ್ದೀರಾ, ನಾವು ಎಲ್ಲಾ ರೀತಿಯ ಪರಿಶೀಲನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅಂತ ಒಂದ್ ಕಡೆ ರಿಪಬ್ಲಿಕ್ ತೇಜಸ್ ಗೌಡ ಸ್ಪಷ್ಟನೆ ಪಡಿಸಿದ್ದಾರೆ. ಶ್ರೀಪಾದ್ ಪಟೇಲ್, ಓಕೆ, ಅವರು ಮುಖ್ಯವಾಗಿ ಈಗ ಫಾರಿನ್ ಫಂಡ್ ಬಗ್ಗೆ ಏನಾದರೂ ಕರಾರುವಕ್ಕಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದಾರಾ? ಇವರಿಗೆ ಫಾರಿನ್ ಫಂಡ್ ಬರ್ತಾ ಇದೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈ ವಿಚಾರಗಳನ್ನ ಅವ್ರು ಹೇಗೆ ಪ್ರಸ್ತಾಪ ಮಾಡಿದ್ದಾರೆ ಇಡಿಗೆ? ಶ್ರೀಪಾದ್ ಪಟೇಲ್, ಈ ಎಲ್ಲಾ ಬೆಳವಣಿಗೆ ನೋಡಿದ್ರೆ, ಯಾಕಂದ್ರೆ ಕೆಲವು ಎಡಪಂಥಿಗಳು ಮತ್ತು ಕೆಲವು ಸಹಚರರಿಗೆ ಕೆಲವು ವ್ಯಕ್ತಿಗಳಿಂದ ಫಾರಿನ್ ಫಂಡ್ ಬರ್ತಾ ಇದೆ, ಅವರಿಗೆ ಇವರು ಅಮೌಂಟ್ ಕೊಡ್ತಿದ್ರೆ. ಹೀಗಾಗಿ ಯೂಟ್ಯೂಬ್ ಅಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರೆ ಎಂಬ ಕಡೆ ಅವರ ಆರೋಪವಾಗಿದೆ, ದೂರಿನಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಈ ಒಂದು ವಿಚಾರವನ್ನ ಕುಲಂಕುಷವಾಗಿ ಎನ್ಐಎ ಮತ್ತು ಇಡಿ ಇಬ್ಬರೂ ನೀವು ತನಿಖೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಫಾರಿನ್ ಫಂಡ್ ಇದೆ, ಬೇರೆ ಬೇರೆ ಕಂಟ್ರಿಗಳಿಂದ ಫಂಡ್ ಬರುತ್ತೆ. ಎಲ್ಲಿ ಧಾರ್ಮಿಕ ಕ್ಷೇತ್ರಗಳಿದಾವೆ ಅದೆಲ್ಲ ಟಾರ್ಗೆಟ್ ಮಾಡ್ತಿದ್ರೆ, ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರೆ, ಟಾರ್ಗೆಟ್ ಮಾಡ್ತಿದ್ರೆ. ಒಬ್ಬ ಮುಸ್ಲಿಂ ಯೂಟ್ಯೂಬರ್ ಸಹ ಒಂದ್ ಕಡೆ ಎಐ ಮುಖಾಂತರ ಒಂದ್ ಕಡೆ ದಾರಿ ತಪ್ಪಿಸ್ತಾ ಇದ್ದಾರೆ. ಹೀಗಾಗಿ ಹಿಂದೂಗಳಿಗೆ ಇದು ಧಕ್ಕೆ ಆಗಿದೆ. ಹೀಗಾಗಿ ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗಬೇಕು. ಎಲ್ಲಿಂದ ಫಂಡ್ ಬರುತ್ತೆ, ಯಾರಿಗೆಲ್ಲ ಫಂಡ್ ಬರುತ್ತೆ, ಎಲ್ಲವನ್ನು ತನಿಖೆ ಮಾಡಿ ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಅಂತವ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಂತ ಕಡೆ ಒತ್ತಾಯ ಮಾಡಿದ್ದಾರೆ ಶ್ರೀಪಾದ್ ಪಟೇಲ್. ಓಕೆ, ಈಗ ನೆಕ್ಸ್ಟ್ ಏನು? ಇಡಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರು, ಇಡಿ ಕಂಪ್ಲೇಂಟ್ ತಗೊಂಡ್ರು, ಇಡಿ ಎಂಟ್ರಿ ಆಗುತ್ತಾ ವಿಚಾರದಲ್ಲಿ? ಈ ಬಗ್ಗೆ ಏನಾದ್ರೂ ಭರವಸೆ ಸಿಕ್ಕಿದೆಯಂತ ಇಡಿ ಕಡೆಯಿಂದ ತೇಜಸ್ ಗೌಡಗೆ?
ಶ್ರೀಪಾದ್ ಪಟೇಲ್ ಇಡಿಗೆ ಒಂದ್ ಕಡೆ ದೂರು ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳು ಸಹ ಒಂದ್ ಕಡೆ ಉತ್ತಮ ರೀತಿಯಲ್ಲಿ ಸ್ಪಂದನ ಮಾಡಿದ್ದಾರೆ ಅಂತ ಒಂದ್ ಕಡೆ ರಿಪಬ್ಲಿಕ್ ಕಾಂಡಕ್ಕೆ ತೇಜಸ್ ಕೂಡ ಸ್ಪಷ್ಟ ಹೇಳಿದ್ದಾರೆ. ಯಾಕಂದ್ರೆ ದೂರಿನಲ್ಲಿ ಒಂದ್ ಕಡೆ ಉಲ್ಲೇಖ ಆಗಿದೆ, ಫಾರಿನ್ ಫಂಡ್ ಇವರಿಗೆ ಬರುತ್ತೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಆ ಒಂದು ಉದ್ದೇಶದಿಂದ ಇಡಿ ಇದಕ್ಕೆ ಎಂಟ್ರಿ ಆಗಬಹುದು ಒಂದು ಕಡೆ ಹೇಳಲಾಗ್ತಿದೆ. ಶ್ರೀಪಾದ್ ಪಟೇಲ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಸಮೀರ್ ವಿರುದ್ಧ ಇಡಿಗೆ ದೂರನ್ನ ಕೊಟ್ಟಿರುವಂತದ್ದು ತೇಜಸ್ ಗೌಡ. ಈ ಸಂದರ್ಭದಲ್ಲಿ ಇಡಿ ಸ್ಪಂದನೆ ನೀಡಿದೆ, ಈ ಬಗ್ಗೆ ನಾವು ಗಮನಿಸ್ತೀವಿ ಅಂತ ಹೇಳಿದೆ ಅನ್ನುವಂಥದ್ದು. ಜೊತೆಗೆ ಹಲವು ವಿಚಾರಗಳನ್ನ ಇಟ್ಕೊಂಡು ತೇಜಸ್ ಗೌಡ ದೂರನ್ನ ಕೊಟ್ಟಿರೋದು. ನಮಗೆ ಗ್ಯಾರಂಟಿ ಇದೆ ಇವರಿಗೆ